ಮಧ್ಯಾಹ್ನದ ಹೊತ್ತಿಗೆ ಸಹಸ್ರ ಆಫೀಸಿಗೆ ಬಂದಿದ್ದಳು. ಅವಳಿಗೆ ಒಳಹೋಗುವುದಕ್ಕೆ ವಿಪರೀತ ಮುಜುಗರ ಹಾಗೂ ಭಯ ಕಾಡುತ್ತಿತ್ತು. ಆಯುಧ್ ತನ್ನ ಬಗ್ಗೆ ಎಲ್ಲರಿಗೋ ಹೇಳಿರಬಹುದೇ? ಎಲ್ಲರೂ ತನ್ನನ್ನು ಹೇಗೆ ನೋಡುವರೋ ಏನೋ ಎನ್ನುವ ಹೆದರಿಕೆ. ಆದರೂ ಧೈರ್ಯ ತಂದುಕೊಂಡು ಒಳಬಂದಳು. ಮೊದಲಿಗೆ ಅವಳನ್ನು ಕಂಡ ಅಮಿತ್ ಅವಳ ಬಳಿ ಬಂದು, ಹೇ ಸಹಸ್ರ, ಈಗ ಹೇಗಿದ್ಯಾ? ಇವತ್ತು ರೆಸ್ಟ್ ಮಾಡ್ಬೇಕಿತ್ತಲ್ವಾ? ಯಾಕ್ ಬಂದೆ ಆಫೀಸಿಗೆ? ಇದು ಸಹಜವಾಗಿಯೇ ಕಾಳಜಿಯಿಂದ ಮಾತನಾಡಿಸಿದ್ದ. ಆಗ ಅವಳಿಗೆ ತುಸು ಗೊಂದಲ ಶುರುವಾಯಿತು. ಅದು ನನ್ನ ಬ್ಯಾಗ್ ಇಲ್ಲೇ ಇತ್ತು ಸರ್, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ ಎಂದಳು. ಹೌದಾ? ಮತ್ತೆ ನಿನ್ನೆ ನೀನು ಆಫೀಸಿಗೆ ಬರ್ಲೇ ಇಲ್ವಲ್ಲ? ಅದಕ್ಕೇನಾದ್ರೂ ಸೀರಿಯಸ್ ಆಗಿದೆ ಏನೋ ಅನ್ಕೊಂಡಿದ್ದೆ. ಸದ್ಯ ನೀನು ಹುಷಾರಾಗಿದ್ಯಾ ಎಂದಾಗ ಆಯುಧ್ ಅವರಿಗೆ ವಿಷಯ ಹೇಳಿಲ್ಲವೆಂದು ಖಾತ್ರಿಯಾಗಿತ್ತು ಹುಡುಗಿಗೆ. ಈಗ ನಿಟ್ಟುಸಿರುದಬ್ಬಿದವಳು, ಅಂದ್ರೆ ಆಯುಧ್ ಸರಿ ಏನೋ ಹೇಳಿಲ್ವಾ ಎಂದಳು. ಅವರೇನ್ ಹೇಳ್ತಾರೆ? ಅವರನ್ನು ಕೇಳುವ ಧೈರ್ಯವಾದ್ರೂ ಯಾರಿಗಿದೆ? ನಾನೇ ನಿನಗೆ ಫೋನ್ ಮಾಡಿ ವಿಚಾರ್ಸೋಣ ಅನ್ಕೊಂಡೆ, ಆದ್ರೆ ನಿನ್ನ ಫೋನ್ ಸ್ವಿಚ್ ಆಫ್ ಬರ್ತಿತ್ತು ಎಂದ ಅಮಿತ್. ಹೇಳಿದ್ನಲ್ಲ ಸರ್, ನನ್ನ ಫೋನ್ ಬ್ಯಾಗ್ ಎಲ್ಲ ಇಲ್ಲೇ ಇತ್ತು, ಸ್ವಿಚ್ ಆಫ್ ಆಗಿದೆ ಅನ್ಸುತ್ತೆ ಎಂದಳು. ಆಯ್ತು, ತಗೊಂಡ್ಹೋಗು, ಪೂರ್ತಿಯಾಗಿ ಹುಷಾರಾದ್ಮೇಲೆ ಬಾ ಎಂದನು. ಅವಳು ತಲೆಯಾಡಿಸಿ ಕನ್ನ ಬ್ಯಾಗ್ ಎತ್ತಿಕೊಂಡು ಸೀದಾ ಆಯುಧನ ಕ್ಯಾಬಿನ್ಗೆ ಬಂದಿದ್ದಳು. ಸರ್ ಅವಳು ಕರೆದಾಗ ಕಮಿನ್ ಎಂದ. ಅವಳು ಒಳಬಂದು ನಿಂತಾಗಲೂ ಅವನು ಹೆಚ್ಚೇನೂ ಪ್ರತಿಕ್ರಿಯೆಲಿಲ್ಲ. ಮೊದಲೇ ಹೇಳಿಬಿಟ್ಟಿದ್ದನಲ್ಲ, ನಿನ್ನ ಪರ್ಸನಲ್ ವಿಷಯದಲ್ಲೇ ನಾನು ತಲೆ ಹಾಕುವುದಿಲ್ಲವೆಂದು. ಹೇಳು, ಏನು ವಿಷಯ ಎಂದನು ಎಂದಿನಂತೆ ಗಂಭೀರ ದನಿಯಲ್ಲಿ. ನಾನು ರಿಸೈನ್ ಮಾಡಬೇಕು ಅನ್ಕೊಂಡಿದ್ದೀನಿ ಸರ್, ಇನ್ಮುಂದೆ ಕೆಲಸಕ್ಕೆ ಬರೋದಕ್ಕೆ ಆಗೋದಿಲ್ಲ ಎಂದಳು ಸಹಸ್ರ. ಅವಳನ್ನೇ ದಿಟ್ಟಿಸಿದ ಆಯುಧ್ ಒಂದೇ ದಿನದಲ್ಲಿ ಬಹಳ ಕಂಗೆಟ್ಟು ಹೋಗಿರುವಂತೆ ಕಂಡಳು. ಯಾಕೆ ಕೇಳಿದನು. ಇಲ್ಲ, ನಾನು ಕೆಲಸ ಮುಂದುವರಿಸುವ ಸ್ಥಿತಿಯೇಲಿಲ್ಲ. ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದೀಯಾ ಮತ್ತೊಮ್ಮೆ ಕೇಳಿದನು. ಈಗ ಮನಸ್ಸಿನಲ್ಲಿ ತುಸು ಗೊಂದಲ ಶುರುವಾಯಿತು ಹುಡುಗಿಗೆ. ಈಗ ಕೆಲಸ ಬಿಟ್ಟರೆ ಮುಂದೆ ಜೀವನ ಹೇಗೆ ನಡೆಸುವುದು? ಅದೂ ಅಲ್ಲದೆ ಧೀರಜ್ನನ್ನು ಮದುವೆಯಾಗುವುದು ಬೇಡ ಎಂದು ನಿರ್ಧರಿಸಿದ್ದಾಳೆ. ಅವಳು ಮತ್ತೆ ಯೋಚಿಸುತ್ತಾ ನಿಂತಾಗ, ನನಗ್ ಬೇರೆ ಕೆಲಸ ಇಲ್ವಾ? ಬೇಡ ಹೇಳು, ಕೆಲಸ ಬಿಡ್ತೀನಿ ಅಂದ್ರೆ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ತೀನಿ ಎಂದನು. ಅದು ಇಲ್ಲ, ನಾನ್ ಕಂಟಿನ್ಯೂ ಮಾಡ್ತೀನಿ ಹೇಳಿದಳು. ಓಕೆ, ಇನ್ನೇನಾದ್ರೂ ಹೇಳೋದಿತ್ತಾ ಎಂದ. ಮಗುವಿನ ಬಗ್ಗೆ ಏನ್ ನಿರ್ಧಾರ ಮಾಡಿದ್ಯಾ ಎಂದು ಕೇಳ್ಬೇಕೆನಿಸುತ್ತಿದೆ ಅವನಿಗೆ. ಆ ಮಾತುಗಳು ನಾಲಿಗೆಯ ತುದಿಯಲ್ಲಿ ಬಂದು ನಿಂತಿದ್ದರೂ ಹೇಳಲಾಗುತ್ತಿಲ್ಲ ಆಯುಧ್ಗೆ. ಥ್ಯಾಂಕ್ಸ್ ಅವಳು ಹೇಳಿದಾಗ ಹುಬ್ಬು ಬೆಸೆದವ. ಥ್ಯಾಂಕ್ಸ್ ಯಾಕೆ ಎಂದನು. ನನ್ನ ವಿಷಯವನ್ನು ನೀವು ಯಾರಿಗೂ ಹೇಳಿಲ್ಲವಲ್ಲ, ಅದಕ್ಕೆ. ನನ್ನ ಬಗ್ಗೆ ಏನನ್ಕೊಂಡಿದ್ಯಾ ನೀನು? ನಿನ್ನ ಪರ್ಸನಲ್ ವಿಷಯವನ್ನು ನಾನ್ಯಾಕೆ ಎಲ್ಲರ ಜೊತೆ ಹೇಳ್ಕೊಂಡು ತಿರುಗಲಿ? ನನಗೂ ಮ್ಯಾನರ್ಸ್ ಅನ್ನೋದಿದೆ ಮಿಸ್ ಸಹಸ್ರ ಹೇಳಿದನು. ಅವಳೇನು ಮಾತನಾಡಲಿಲ್ಲ, ಅಲ್ಲಿಂದ ಹೊರ ನಡೆದು ಬಿಟ್ಟಳು. ಇವಳ ತಲೆಯಲ್ಲಿ ಏನೋಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮುಂದಿನ ವಾರ ನಿಶ್ಚಿತಾರ್ಥ ಇಟ್ಕೊಂಡು ಈ ಸ್ಥಿತಿ ತಂದುಕೊಂಡಿದ್ದಾಳೆ. ವಾಟ್ ಎವರ್, ಏನಾದ್ರ ಮಾಡ್ಕೊಳ್ಳಿ, ನನಗೇನು ಎಂದುಕೊಳ್ಳುತ್ತಾ ತನ್ನ ಕೆಲಸದಲ್ಲಿ ತೊಡಗಿದ ಆಯುಧ್. ಅಂದು ಸಂಜೆ ಮನೆಗೆ ಬಂದಿದ್ದಳು ಸಹಸ್ರ. ತನ್ನ ಅಪ್ಪನಿಗೆ ಮುಖ ತೋರಿಸುವುದಕ್ಕೂ ಭಯವಾಗುತ್ತಿದೆ ಅವಳಿಗೆ. ಏನಾಯ್ತು ಮಗಳೇ, ನಿನ್ನೆ ಸಿಂಧು ಮನೆಯಲ್ಲಿ ಉಳ್ಕೊಂಡಿದ್ಯಂತೆ? ನಿನಗೆ ಹುಷಾರಿಲ್ಲ ಅಂತ ಹೇಳ್ತಿದ್ಲು ಸಿಂಧು. ನನಗೆ ತುಂಬಾ ಗಾಬರಿಯಾಗಿತ್ತು. ಈಗ ಹೇಗಿದ್ಯಾ ಎಂದರು ನರೇಂದ್ರ. ಅವಳಿಗೆ ಅಳುವೆ ಬಂದುಬಿಡ್ತು. ತನ್ನನ್ನು ಪ್ರೀತಿಸುವ ಅಪ್ಪನಿಗೆ ತಾನು ಮೋಸ ಮಾಡುತ್ತಿದ್ದೇನೆ ಎನಿಸಿತು. ಹಾ ಅಪ್ಪ, ಈಗ ಆರಾಮಿದ್ದೀನಿ, ಫ್ರೆಶ್ ಆಗಿ ಬರ್ತೀನಿ ಅಪ್ಪ ಎಂದು ರೂಮಿಗೆ ಬಂದು ಬಾಗಿಲು ಹಾಕಿಕೊಂಡು ಅತ್ತು ಬಿಟ್ಟಳು ಹುಡುಗಿ. ಅಷ್ಟರಲ್ಲಿ ಅವಳ ಫೋನಿಗೆ ಸಿಂಧು ಮಾಡಿದ ಮೆಸೇಜ್ ಬಂದಿತ್ತು. ನಾಳೆ ಸಂಜೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೇನೆ ಸಹ, ಅವರ ಜೊತೆ ಮಾತಾಡಿ ಅಬಾರ್ಷನ್ ಮಾಡಿಸಿಬಿಡೋಣ. ಅದನ್ನೋದಿ ಇನ್ನಷ್ಟು ಸಂಕಟವಾಯಿತು. ತನ್ನ ಹೊಟ್ಟೆಯನ್ನು ಸವರಿಕೊಳ್ಳುತ್ತಾ, ನನ್ನನ್ನು ಕ್ಷಮಿಸಿಬಿಡು ಕಂದ ಎಂದು ಕಣ್ತೊಡೆದುಕೊಂಡಳು. ಅಂದು ಬೆಳಿಗ್ಗೆ ಮೆಲ್ಲಗಿ ಕಣ್ಣು ತೆರೆದನೋ ಆರ್ಯ. ಅರುಣಿಮಾ ಆಗಷ್ಟೇ ಸ್ನಾನ ಮಾಡಿ ಬಂದು ಸೀರೆ ಉಡುತ್ತಿದ್ದಳು. ಅವಳ ಅರೆನಗ್ನ ದೇಹ ಸಿರಿಯನ್ನು ಕಂಡು ಉಗುಳು ನುಂಗುವಂತಾಯಿತು ಹುಡುಗನಿಗೆ. ಅವಳು ತಲೆ ಬಗ್ಗಿಸಿ ನೆರಿಗೆ ಸರಿ ಮಾಡ್ತಿದ್ದಳು. ಲೈಟ್ ಪಿಂಕ್ ಬಣ್ಣದ ಸಾದಾ ಸೀರೆ. ಆ ಸೀರೆಯಲ್ಲಿ ಗುಲಾಬಿ ಹೂವಿನ ಹಾಗೆಯೇ ಕಾಣ್ತಿದ್ದಾಳೆ. ಓ ಗಾಡ್, ಇಷ್ಟು ಸುಂದರವಾದ ಹೆಂಡತಿಯನ್ನಿಟ್ಕೊಂಡು ನಾನ್ ಹೇಗಿಷ್ಟು ದಿನ ಸುಮ್ನಿದ್ದೆ? ಈಗೇನಾದ್ರೂ ಹತ್ತಿರ ಹೋದ್ರೆ ನಾನು ಆಸ್ತಿಗೋಸ್ಕರವೇ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಅವಳಿಗೆ ಡೌಟ್ ಬರುತ್ತೆ. ಏನ್ ಮಾಡೋದು ಎಂದುಕೊಳ್ಳುವಾಗಲೇ ದಿಯಾ ನೆನಪಾಗಿದ್ದಳು. ಮತ್ತೆ ಅವನ ಮೂಡ್ ಆಫ್ ಆಗಿತ್ತು. ಅಂದು ಸಂಜೆ ತಾನು ಹೇಳಿದಂತೆಯೇ ಸಹಸ್ರಳನ್ನು ಆಸ್ಪತ್ರೆಗೆ ಕರೆತಂದಿದ್ದಳು ಸಿಂಧು. ನಂಗೆ ಭಯ ಆಗ್ತಿದೆ ಸಿಂಧು, ಯಾಕೋ ತುಂಬ ಸಂಕಟ ಆಗ್ತಿದೆ ಎಂದಳು. ಯಾಕೆ ಭಯ? ಅರ್ಧ ಗಂಟೆ ಪ್ರೊಸೀಜರ್ ಅಷ್ಟೇ, ಬೇಗ ಮುಗ್ದೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡ ಎಂದು ಅವಳಿಗೆ ಧೈರ್ಯ ತುಂಬಿದ್ದಳು. ಅಷ್ಟರಲ್ಲಿ ಅವರ ಸರದಿ ಬಂದಿತ್ತು. ಇಬ್ಬರೂ ಒಳ ಬಂದಿದ್ದರು. ಕೂತ್ಕೊಳ್ಳಿ ಎಂದರು ಡಾಕ್ಟರ್. ಸಹಸ್ರಳಿಗೆ ಈಗಲೂ ಎದೆಯಲ್ಲಿ ಢವಢವ. ಹೇಳಿ, ಏನಾಗ್ಬೇಕಿತ್ತು ಕೇಳಿದರು ಡಾಕ್ಟರ್. ಅವಳು ಏನೂ ಹೇಳದೆ ಕೈ ಹಿಸುಕುತ್ತಾ ಕುಳಿತಾಗ, ಡಾಕ್ಟರ್, ಇವಳು ನನ್ನ ಫ್ರೆಂಡ್ ಸಹಸ್ರ, ಅಬಾರ್ಷನ್ ಮಾಡಿಸ್ಬೇಕಿತ್ತು ಎಂದಳು ಸಿಂಧು.
ಅಬೋರ್ಷನಾ? ಯಾಕೆ? ನಿಮ್ ಹಸ್ಬೆಂಡ್ ಬಂದಿಲ್ವಾ? ಡಾಕ್ಟರ್ ಸಹಸ್ರಳ ಕಡೆ ತಿರುಗಿ ಕೇಳಿದಾಗ ತಡವರಿಸುವಂತಾಯಿತು ಹುಡುಗಿಗೆ. ಅದು ನಾನು ಎನ್ನುವಾಗ ಅವಳ ಕೊರಳತ್ತ ನೋಡಿದ್ರು ಡಾಕ್ಟರ್. ತಾಳಿ ಇಲ್ಲದಿರುವುದು ಖಾತ್ರಿಯಾಗಿತ್ತು. ನಿಮ್ಗಿನ್ನೂ ಮದುವೆ ಆಗಿಲ್ವಾ ಎಂದರು. ಅವಳು ಇಲ್ಲವೆಂದು ತಲಾಡಿಸಿದಳು. ಎದ್ದೇಳ್ರಿ ಮೇಲೆ. ನಮ್ಮಾಸ್ಪತ್ರೆಯನ್ನು ಏನಂದ್ಕೊಂಡಿದ್ದೀರಾ? ಇಲ್ಲಿ ಅದನ್ನೆಲ್ಲ ಮಾಡ್ಸೋಕಾಗಲ್ಲ. ಬೇರೆ ಎಲ್ಲಾದ್ರೂ ನೋಡ್ಕೊಳ್ಳಿ. ಹೊರಡಿ ಇಲ್ಲಿಂದ ಎಂದು ಬಿಟ್ಟರು. ಅವಳಿಗೆ ಸಂಕಟದಿಂದ ಗಂಟಲು ಕಟ್ಟಿದಂತಾಯಿತು. ಡಾಕ್ಟರ್, ಪ್ಲೀಸ್, ಅವಳು ತುಂಬಾ ಕಷ್ಟದಲ್ಲಿದ್ದಾಳೆ. ಈ ಅಬೋರ್ಷನ್ ಮಾಡ್ಸ್ಲೇಬೇಕು. ಪ್ಲೀಸ್ ಹೆಲ್ಪ್ ಮಾಡಿ ಎಂದು ಕೇಳಿಕೊಂಡಳು ಸಿಂಧು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ? ಅಂಥ ಇಲ್ಲೀಗಲ್ ಕೆಲ್ಸ ನಾವೀ ಆಸ್ಪತ್ರೆಯಲ್ಲಿ ಮಾಡೋದಿಲ್ಲ. ಯಾಕೆ? ತಪ್ಪು ಮಾಡುವಾಗ ಗೊತ್ತಿರೋದಿಲ್ವಾ ಕಷ್ಟಗಳ್ ಬರುತ್ತೆ ಅಂತ? ಅಪ್ಪ ಅಮ್ಮ ಹೆಣ್ಮಕ್ಳನ್ನು ಹೊರಗಡೆ ಕಳ್ಸೋದು ನಂಬಿಕೆಯಿಂದ. ಆದ್ರೆ ನೀವು ಅವರು ತಲೆ ತಗ್ಗಿಸುವಂತ ಕೆಲ್ಸ ಮಾಡ್ಕೊಂಡ್ಬರ್ತೀರಾ. ನಿಮ್ಮಂಥವರಿರೋದ್ರಿಂದಲೇ ಎಲ್ರೂ ಹೆಣ್ಮಗು ಅಂದೇ ಮೂಗ್ಮುರಿಯೋದು ಎಂದಿಬಿಟ್ಟಲು ಡಾಕ್ಟರ್. ಸಹಸ್ರಳಿಗೆ ಅಳುವೆ ಬಂದಂತಾಯಿತು. ತಕ್ಷಣ ಎದ್ದು ಹೊರಗೋಡಿ ಬಂದುಬಿಟ್ಟಳು. ಸಹಾ, ನಿಂತ್ಕೋ ಕೂಗುತ್ತಾ ಅವಳ ಹಿಂದೆಯೇ ಬಂದಳು ಸಿಂಧು. ಸಹಸ್ರಳೆಂದೂ ಇಂತಹ ಮುಜುಗರದ ಸನ್ನಿವೇಶವನ್ನು ಎದುರಿಸಿರಲಿಲ್ಲ. ಮನಸ್ಸಿಗೆ ಬಹಳವೇ ನೋವಾಗಿತ್ತು. ಸಹಾ, ಇಲ್ಲಾಗ್ಲಿಲ್ಲ ಅಂದ್ರೆ ಏನಾಯ್ತು? ಬೇರೆ ಕಡೆ ನೋಡೋಣ ಎಂದಳು ಸಿಂಧು. ಇಲ್ಲ ಸಿಂಧು, ಈಗಾಗ್ಲೇ ತೂವಾ ನೊಂದಿದ್ದೇನೆ ನಾನು. ಮತ್ತೆ ಮತ್ತೆ ಇಂತಹ ಅವಮಾನಗಳನ್ನು ಎದುರಿಸೋಕೆ ನನ್ನಿಂದ ಆಗಲ್ಲ ಕಣೆ ಎಂದು ಕಣ್ಣೀರು ಹಾಕಿದ್ದಳು ಹುಡುಗಿ. ನಮ್ಮ ಕೆಲಸ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಎದುರಿಸ್ಲೇಬೇಕು ಕಣೆ, ಪ್ಲೀಸ್ ಅರ್ಥ ಮಾಡ್ಕೋ. ಇಲ್ಲ ಸಿಂಧು, ನನ್ನಿಂದ ಆಗಲ್ಲ ಎನ್ನುತ್ತಾ ಒಂದು ಕಡೆ ಕೂತುಬಿಟ್ಟಳು ಸಹಸ್ರ. ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದೀಯಾ ಎಂದಾಗ ಏನೋ ನೆನಪಾಗಿತ್ತು ಸಹಸ್ರಳಿಗೆ. ಅದು ನಮ್ ಬಾಸ್ ಇದ್ದಾರಲ್ಲ, ಅವರ್ ಹೇಳಿದ್ರು ನನ್ಗೊಬ್ರು ಡಾಕ್ಟರ್ ಗೊತ್ತು, ಹೆಲ್ಪ್ ಮಾಡ್ತೀನಿ ಅಂತ. ಓಹ್, ಒಳ್ಳೇದೇ ಆಯ್ತಲ್ಲ. ಹೋಗಿ ಅವರತ್ರ ಮಾತಾಡು. ಆಗ ಈ ರೀತಿ ಅಲೆಯುವುದು ತಪ್ಪುತ್ತೆ ಕಣ್ಣರಳಿಸಿ ಹೇಳಿದ್ದಳು ಸಿಂಧು. ಏನು? ಅವರತ್ರನಾ? ಬೇಡ ಕಣೆ, ಆ ಮನುಷ್ಯ ವಿಚಿತ್ರ. ಯಾವಾಗ ಹೇಗಿರ್ತಾನೆ ಗೊತ್ತಿಲ್ಲ. ಈ ವಿಷಯದಲ್ಲಿ ನಾನವರತ್ರ ಹೆಲ್ಪ್ ಕೇಳಲ್ಲ ಎಂದು ಬಿಟ್ಟಳು. ಏನೇನೂ ಮಾತಾಡ್ಬೇಡ ಕಣೆ, ಈಗ ಅವರ ಹೆಲ್ಪ್ ನಮ್ಗೆ ತುಂಬಾ ಮುಖ್ಯ. ಮುಂದಿನ ವಾರವೇ ನಿನ್ನ ನಿಶ್ಚಿತಾರ್ಥ, ಮರ್ತ್ಬಿಟಿಯಾ? ಅಷ್ಟ್ರಲ್ಲಿ ಹೇಗಾದ್ರೂ ಈ ಅಬೋರ್ಷನ್ ಮಾಡ್ಸ್ಲೇಬೇಕು ನೀನು. ಆಗ ಮಾತ್ರ ಅಂಕಲ್ಗೆ ಏನಾದ್ರೂ ಹೇಳಿ ಮದುವೆ ಕ್ಯಾನ್ಸಲ್ ಮಾಡ್ಸೋದಿಕ್ಕೆ ಸಾಧ್ಯ. ಪ್ಲೀಸ್ ಅವರತ್ರ ಹೋಗಿ ಮಾತಾಡು ಎಂದಳು. ಸಹಸ್ರಳಿಗೆ ಏನು ಮಾಡ್ಬೇಕೆಂದೇ ತೋಚಲಿಂಗ. ಅವನ ಮುಂದೆ ಹೋಗಿ ಕೇಳಲು ಧೈರ್ಯವೇ ಸಾಲುತ್ತಿಲ್ಲ. ಅಂದು ಅವನೊಂದಿಗೆ ಒರಟಾಗಿ ನಡೆದುಕೊಂಡಿದ್ದಳಲ್ಲ. ಪ್ಲೀಸ್ ಸಹಾ, ಹೋಗಿ ಕೇಳು. ಆಫೀಸಲ್ಲಿ ಕೇಳ್ಬೇಡ. ಇಂಥ ವಿಷಯಗಳನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಕೇಳ್ಬೇಕು ಎಂದಳು ಸಿಂಧು. ಸರಿ, ನಾಳೆ ಕೇಳ್ತೀನಿ. ನಾಳೆ ಭಾನುವಾರ ಕಣೆ, ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡು. ಏನು? ಮನೆಗಾ? ಇಲ್ಲ ಸಿಂಧು, ಇದ್ರ ಬಗ್ಗೆ ಮಾತಾಡೋಕೆ ಮನೆಗ್ ಹೋಗೋಕಾಗತ್ತಾ? ಅಯ್ಯೋ, ಏನೂ ಆಗಲ್ಲ, ಹೋಗು. ಯಾರಾದ್ರೂ ಇದ್ರೆ ಮಾತಾಡ್ಬೇಡ, ಇಲ್ಲ ಅಂದ್ರೆ ಮಾತಾಡು ಅಷ್ಟೇ ಎಂದಾಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರಿ ಎಂದು ಒಪ್ಪಿದ್ದಳು ಸಹಸ್ರ. ಮುಂದುವರಿಯುವುದು.